ಎಲ್ಲ ಜಾಯಿಂಟ್ಸ್ ನೋವಿತ್ತು. ಈಗ ಜಾಯಿಂಟ್ಸ್ ಎಲ್ಲ ಪೇನ್ ಕಡಿಮೆ ಆಗಿದೆ. ಅವ್ರ ಕೈ ಮೊದಲು ಈ ತರ ಸ್ಟ್ರೈಟ್ ಮಾಡಕ್ ಆಗ್ತಿರ್ಲಿಲ್ಲ ನೋಡಿ. ಈಗ ಈಗ ಸ್ಟ್ರೈಟ್ ಮಾಡಕ್ ಮೊದಲು ಅವ್ರ ಕೈ ನಿಂತ್ಕೊಂತ ಇತ್ತು. ಹೌದು, ಈ ತರ ಈಗ ನೋಡಿ, ನಿಂತ್ಕೊಂತಾ ಇತ್ತು. ಈಗ ನೋಡಿ. ಆಮೇಲೆ ಮೊಣಕಾಲು ಅಬ್ಸಲ್ಯೂಟ್ಲಿ ಚೆನ್ನಾಗಿದೆ, ನಡೆಯಕ್ಕಾಗ್ತಾ ಇಲ್ಲ, ಪಾದ ಅವೆಲ್ಲ ಚೆನ್ನಾಗಿದೆ. ಆ ಪೆಲ್ವಿಕ್ ಬೋನ್ನ ಆಪರೇಷನ್ ಮಾಡ್ತಾರೆ ಅಂದರೆ ಅವ್ರು ಕೆಲವು ಟೈಮ್ ಮಲಗಿದವ್ರು ಹೇಳೋಕ್ಕಾಗಲ್ಲ ಅವರು, ಅಂಥವ್ರಿಗೆಲ್ಲ ಮಾಡ್ತಾ ಇದ್ದೀನಿ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಿತ್ತು. ನಮಸ್ಕಾರ ವಿಶ್ವಬಂಧುಗಳಿಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, 70 ವರ್ಷಕ್ಕೆ ಬರೋ ರೋಗ 40ಕ್ಕೆ ಬರ್ತಾ ಇದೆ. ಏನಂದರೆ ಮೊಣಕಾಲು ನೋವು ರೀ. ಮುದುಕರಿ ಬರ್ತಿತ್ತು. ಇವತ್ತು 40-44ಗೆ ಇದು ಮೊಣಕಾಲು ನೋವು ಬಂದು ಸಫರ್ ಆಗಿ ನೀವು ಅವರಿಗೆ ದಾರಿ ತೋರಿಸಿದ್ರಿ. ಹೇಗೆ ಸರ್? ನೀವು ಹೇಳಿದ್ರಲ್ಲ ಅವ್ರ ಲೀಲಾವರಿಗೆ 18 ವರ್ಷ ಹಿಂದೆ ಬಂದಿರೋದು, ಈಗ 44 ವರ್ಷ, 4 ವರ್ಷ ಹಿಂದೆ ಎಲ್ಲ ಲೆಕ್ಕ ಹಾಕ್ಬೇಡ್ರಿ. ಅಂದರೆ 20-25 ವರ್ಷಕ್ಕೇನೆ ಮದುವೆ ಆದ ತಕ್ಷಣ ಬಂದಿದೆ, ಒಂದು 3-4 ವರ್ಷಕ್ಕೆ. ಎಂತ ಮೊಣಕಾಲು ನೋವು ಅಂದ್ರೆ ಪಾಪ ನಡೆಯಕ್ಕಾಗಲಿಲ್ಲ. ಅವ್ರ ಹಸ್ಬೆಂಡು ಈಸ್ ರಿಯಲಿ ಗ್ರೇಟ್. ಜನರಲಿ ಏನು ಅಂದ್ರೆ ನಮ್ಮ ಸೊಸೈಟಿನಲ್ಲಿ ಹೆಣ್ಣು ಮಕ್ಕಳು ಸೇವೆ ಮಾಡ್ತಾರೆ ಗಂಡಂದ್ರಿಗೆ. ಸೊ ಗಂಡಂದ್ರುಗಳು ಹೆಣ್ಮಕ್ಳು ಸೇವೆ ಮಾಡೋದು ರೇರ್. ಅದು ಅಂತ ಅದ್ರಲ್ಲಿ ಇವ್ರದ್ದು ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಹಸ್ಬೆಂಡ್ ಈಸ್ ರಿಯಲಿ ಗ್ರೇಟ್ ಪರ್ಸನ್. ಒಂದ್ಸರಿ ಹಂಗೆ ಇನ್ಫಾರ್ಮಲ್ ಕೇಳಿದೆ, ಅಡುಗೆ ಎಲ್ಲ ಯಾರು ಮಾಡ್ತಾರೆ ಅಂತ. ಸರ್ ಎಲ್ಲ ನಾನೇ ಮಾಡೋದು ಸರ್ ಅಂತ. ನಂಗೆ ಖುಷಿ ಆಗೋಯ್ತು, ಯಾಕಂದ್ರೆ ನಾನು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಪ್ರತಿ ಎಪಿಸೋಡ್ ಮಾಡಿಸ್ತೀವಿ ಅಡುಗೆ. ಸೊ ನೀವಂತೂ ನನಗೆ ಒಟ್ಟಲ್ಲಿ ಇದು ಮಾಡಾಕಿದ್ರಿ. ಸೊ ಇವರಿಗೆ ಮೊಣಕಾಲು ನಾವು ಶುರುವಾಯಿತು. ಆಮೇಲೆ ಬೆರಳು ಎಲ್ಲ ಹಿಂಗೆ ಹಾಕಿಡ್ತು, ಮತ್ತೆ ಕಾಲೆಲ್ಲ ಇಡಕ್ಕಾಗ್ತಾ ಇಲ್ಲ. ಆಮೇಲೆ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ರುಮೆಟೆಡ್ ಆರ್ಥೈಟಿಸ್ ಅಂತ. ಆಮೇಲೆ ನೋಡ್ತಾ 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 ಕೊನೆಯಲ್ಲಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ 18 ವರ್ಷದಲ್ಲಿ. ಎಲ್ಲ ಹೇಳಿದ್ರಂತೆ ಇನ್ನೇನು ಇಲ್ಲ. ಸೊ ಈವನ್ ಮೊಣಕಾಲು ನೋವು ಬಂದ ತಕ್ಷಣ ಕಾರ್ಟಿಲೇಜ್ ಡೆವಲಪ್ಮೆಂಟ್ ಇಲ್ಲ, ಇಮಿಡಿಯೇಟ್ಲಿ ಆಪರೇಷನ್ ಮಾಡೋ ಅಂತ ಹೇಳ್ತಾರೆ. ನೀ ರಿಪ್ಲೇಸ್ 5-5.5 ಲಕ್ಷ ಆಗ್ತದೆ. ಕೆಲವರಿಗೆಲ್ಲ ಹತ್ಕೊಂಡ್ಬಿಡ್ತಾರೆ, ಅಷ್ಟು ದುಡ್ಡು ಇರೋದಿಲ್ಲ. ಸೊ ಇಲ್ಲಿ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ಯಾವಾಗಲೂ ಬಂದಾಗ ಕೇಳ್ತೀನಿ ಎಷ್ಟು ಪರ್ಸೆಂಟೇಜ್ ಚೆನ್ನಾಗಾಯ್ತು. 0.5% ಶುರು ಮಾಡ್ತೀನಿ. ಯಾಕೆಂದ್ರೆ ಲೋಯೆಸ್ಟ್ ಹೇಳ್ತು ಅಂದ್ರೆ, ನನಗೇನು 0.5% ಆದ್ರೂ ಚೇಂಜ್ ಆಯ್ತು ಅಂದ್ರೆ ಅಲ್ಲೇ ಸೆಲ್ ರಿಜನರೇಷನ್ ಶುರುವಾಗಿದೆ, ಅದು ಸರಿ ಹೋಗುತ್ತೆ ಅನ್ನೋ ಮೈಂಡ್ ಇಂಡಿಕೇಶನ್. ಅವ್ರು ಇಲ್ಲ ಸರ್ ನನಗೆ 20% ಆಗಿರ್ತದೆ, 30% ಆಗಿರ್ತದೆ. ಸೊ ಇವ್ರ ಲೇಡಿಯವರು 18 ವರ್ಷದ ಪ್ರಾಬ್ಲಮ್ 6 ತಿಂಗಳಿನಲ್ಲಿ ಮೋರ್ ದ್ಯಾನ್ 30% ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಮೊಣಕಾಲು ಅಬ್ಸಲ್ಯೂಟ್ಲಿ ಚೆನ್ನಾಗಿದೆ, ನಡೆಯಕ್ಕಾಗ್ತಾ ಇಲ್ಲ, ಪಾದ ಅವೆಲ್ಲ ಚೆನ್ನಾಗಿದೆ. ಈ ಬೆರಳು ಹಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಇಷ್ಟೇ ಇರ್ತಾ ಇತ್ತು, ಅದು ಇವಾಗ ಹಿಂಗೆ ಮಾಡೋಲ್ಲ ತೋರಿಸಿದ್ದಾರೆ. ಸರಿ, ಬರೀ ಮೊಣಕಾಲು ಮಾತ್ರ ಅಲ್ಲ, ಇದು ಮೈ ತುಂಬ ಇರೋ ಬೋನ್ಸ್ ಜಾಯಿಂಟ್ಸ್ ಎಲ್ಲ ಪೇನ್. ಎಸ್, ಅಂದ್ರೆ ನಾನು ಎಕ್ಸ್ಟ್ರೀಮ್ ಕೇಸಸ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ರೀಸೆಂಟ್ಲಿ ಒಬ್ಬರಿಗೆ ವೆರಿಕೋಸ್ ವೆನ್ಗೆ ಟ್ರೀಟ್ ಮಾಡಿದ್ದೆ. ಅವಾಗ ಟೆಸ್ಟ್ ಮಿನಿ ತಗೊಳ್ಬೇಕಂದ್ರೆ, ಸರ್ ಫಸ್ಟ್ 3 ದಿನಕ್ಕೆ ನನ್ನ ಕಾಲು ಸರಿ ಬಿಡ್ತು ಮೊಣಕಾಲು ನೋವು ಅಂತ. 3 ದಿನಕ್ಕೆ ಮೊಣಕಾಲು ನೋವು ಸರಿಯಿತು ಅಂತ ನಾನು ಖುಷಿ ಆಗೋಯ್ತು. ಅಂದ್ರೆ ಜನರು ಯಾರು ನಂಬಿ ತಗೊಂಡು ಎಂಜಾಯ್ ಮಾಡ್ತಾರೋ ಅದು ಅವರ ಖುಷಿ. ಯಾರು ಮಾಡಲು ದಟ್ ಇಸ್ ಅ ಸೆಕೆಂಡ್ರಿ. ಸೊ ಅದನ್ನ ನಾವು ಇದು ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಅಯ್ಯಮ್ಮನೋ ಹೇಳ್ತಾ ಇರ್ತದೆ, ನನಗೆ ಒಂಥರ ಏನೋ ಮೈ ಜುಮ್ ಅಂತ ಇತ್ತು. ಆಮೇಲೆ ನನಗೂ ನಂಬಿಕೆ ಇರಲ್ಲ ಒಂದೊಂದು ಟೈಮು, ಆದರೂ ನೀವು ಟ್ರೈ ಮಾಡ್ರಿ ಅಂತ ಹೇಳ್ತೀನಿ. ಸೊ ಚೆನ್ನಾಗಿ ಆಗ್ತಾರೆ. ನನ್ನ ಹತ್ರ ನಾನು ಹೇಳ್ತೀನಲ್ಲ, ನನ್ನ ಹತ್ರ ಬರೋರೆಲ್ಲ ಎಂಡ್ ಸ್ಟೇಜ್, ದೇ ಆರ್ ಹ್ಯಾವಿಂಗ್ ಫೇತ್. ಒಂದು ನನ್ನ ಮೇಲೆ ಮತ್ತೆ ಅವ್ರ ಶರೀರದ ಮೇಲೆ. ಶರೀರ ನಮ್ಮದು ಚೆನ್ನಾಗುತ್ತೆ ಅಂತ ಅವ್ರಿಗೂ ಫೇತ್ ಇರಬೇಕು. ಆಮೇಲೆ ಮೂತಿ, ನಾನು ಆವಾಗಲೂ ಖಾರವಾಗಿ ಹೇಳ್ತಾ ಇರ್ತೀನಿ, ತಮ್ಮ ಬಾಯಿನ ರುಚಿನ ಕಂಟ್ರೋಲ್ ಇಟ್ಕೋಬೇಕು. ಚರಕ ಹೇಳ್ತಾನೆ, ಆಹಾರೇ ಪರಮ ಔಷಧಿ. ಅದೇ ಸರ್, ನನಗೆ ಇವಾಗ ಅಲ್ಲಿ ಹೇಳ್ತಾ ಇದ್ದಾರೆ ವೀಕ್ಷಕರು, ಕೇಳಿ ಅಂತ ಹೇಳ್ತಾರೆ ನಿಮಗೆ. ನಾನು ನಿಮ್ಗೆ ಕೇಳ್ಬಿಡ್ತೀನಿ, 18 ವರ್ಷದ್ದು ನಿಮ್ಮಲ್ಲಿ 6 ತಿಂಗಳಲ್ಲಿ ಹೆಂಗಾಯ್ತು? ಎಸ್, ಇಟ್ಸ್ ಅ ಬ್ಯೂಟಿಫುಲ್ ಕ್ವಶನ್. ನಮ್ಮ ಹೊಟ್ಟೆದ ಏನಿದೆ ಅದನ್ನ ನಾವು ಸೆಕೆಂಡ್ ಬ್ರೈನ್ ಅಂತಿದ್ದೀವಿ.
ಹೊಟ್ಟೆಯಲ್ಲಿ ಇರೋ ಜೀವಾಣು ನಮ್ಮ ಶರೀರದಲ್ಲಿ ಎಷ್ಟು ಸೆಲ್ ಇದೆ ಅದರ 10 ಪಟ್ಟಿದೆಯಂತೆ, 10 ಪಟ್ಟು. ಅದಕ್ಕೆ ಗೊತ್ತಂತೆ ಇಡೀ ನಮ್ಮ ಶರೀರನ ಹೆಂಗ್ ನಡೆಸ್ಬೇಕು ಅಂತ. ಅದು ಒಂದು ಪರ್ಟಿಕ್ಯುಲರ್ ಎನ್ಸೈಮ್ಸ್ ಉತ್ಪತ್ತಿ ಮಾಡ್ತಾ ಇರ್ತೈತೆ. ಆ ಮಾಡೋ ಹೊತ್ತಿನಲ್ಲಿ ಆ ಎನ್ಸೈಮ್ಸು ಕೆಟ್ಲಿಸ್ಟಾಗಿ ಆ್ಯಕ್ಟ್ ಆಗಿ ಯಾವ್ಯಾವ ಆರ್ಗನ್ನು ಯಾವ್ಯಾವುದು ಕೆಲಸ ಮಾಡ್ತಾ ಇಲ್ವೋ ಅವು ಕೆಲಸ ಮಾಡಂಗೆ ಅದಕ್ಕೆ ಪೋಷಣೆ ಮಾಡಿದಾಗ ಇಡೀ ಬಾಡಿ ಸಮತೋಲನ ಆಗಿ ಎಲ್ಲ ಆರ್ಗನ್ಸು ಆಟೋಮೆಟಿಕ್ಲಿ ವರ್ಕ್ ಮಾಡ್ತವೆ. ಈಗ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಅಂದರೆ ಮೂಳೆಗಳ ರೋಗ ಬಂತು ಅಂತಂದರೆ ಅದು ಒಂದರಿಂದ ಬಂದಿರಲ್ಲ. ಏನೆಲ್ಲ ಅದು ಸಪೋರ್ಟಿಂಗ್ ಸಿಸ್ಟಮ್ ಇದೆ ನಮಗೆ ಗೊತ್ತಿಲ್ಲ. ಅದೆಲ್ಲ ಗೊತ್ತಿತ್ತು ಅಂದರೆ ಇವತ್ತು ಮೆಡಿಕಲ್ ಸೈನ್ಸು ಪ್ರತಿಯೊಬ್ಬರನ್ನು ಕ್ಯೂರ್ ಮಾಡ್ತಾ ಇದ್ರು. ಈಗ ಮೇಂಟೆನೆನ್ಸು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ, ಅದೇ ಜಾಸ್ತಿ. ಅದಕ್ಕೆ ಹೇಳಿದ್ದು ನಮ್ಮ ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ, ಆಹಾರಿ ಪರಮೌಷಧಂ ಅಂದ್ರೆ ಆಹಾರವನ್ನ ಔಷಧಿ ರೂಪದಲ್ಲಿ ತಗೊಳ್ಳಿ, ಔಷಧಿ ಅಂದ್ಕೊಂಡು ತಗೊಳ್ರಿ. ಆವಾಗ ನೀವು ಔಷಧಿಗಳಿಂದ ಆಹಾರ ತಗೊಳ್ಳಲ್ಲ. ಇಷ್ಟಿಷ್ಟು ಟ್ಯಾಬ್ಲೆಟ್ಸ್ ಒಂದು ಡಬ್ಬಿನ ಇಟ್ಬಿಟ್ಟಿರ್ತಾರೆ. ಅಯ್ಯೋ, ನಾನು ನೋಡ್ತೀನಿ ಆ ಡಬ್ಬಿನೆಲ್ಲ ಸಪ್ರೇಟ್ ಮಾಡ್ಬಿಡ್ತೀನಿ. ಇಷ್ಟಿರ್ತದೆ, ಸಪ್ರೇಟ್ ಮಾಡಿಬಿಟ್ಟು ಇದು ಅಷ್ಟೇ ತಗೊಳ್ಬೋದು, ನಿಮ್ಮಿಷ್ಟ, ಇದು ಬಿಡೋದು ಇದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾಳೆ ನಾನು ಬಿಡಿಸಿದ್ದು ನನ್ನಿಂದ ಹೆಚ್ಚು ಕಡಿಮೆ ಆಯಿತು ಅಂತ ಅವ್ರು ಅನ್ಬಾರ್ದು, ಅನ್ಕೋಬಾರ್ದು. ಯಾಕಂದರೆ ಡಾಕ್ಟರ್ ಬಿ ಎಂ ಹೆಗ್ಡೆ ಸಾಹೇಬ್ರು ಎಲ್ಲ ಹೇಳ್ತಾರೆ ಹೆಂಗೆ ಏನು ಅಂತ, ಯಾರು ಅದನ್ನು ಕೇಳಲ್ಲ. ಸೊ ಇಲ್ಲಿ ನಾನೆಲ್ಲ ಸೆಗ್ರಿಗೇಟ್ ಮಾಡಿಬಿಡ್ತೀನಿ. ಅವರು ನೋಡ್ರಿ, ಈಗ ಈಗ ಸೆಗ್ರಿಗೇಟ್ ಮಾಡಿದ್ರಿ, ಅದ ನಂತರ ಅವ್ರದ್ದು ಏನಿತ್ತು ಸರ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್? ಇವರು ಟ್ರೀಟ್ಮೆಂಟ್ ಪ್ರೋಟೋಕಾಲಲ್ಲಿ ಸ್ಟೆರಾಯ್ಡ್ಸ್ ಎಲ್ಲ ತಗೊತಾ ಇದ್ರು, ಪೇನ್ ಕಿಲ್ಲರ್ಸ್ ತಗೊಳ್ತಾ ಇದ್ರು. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಅವರು ನಾನು ಹೇಳಿದೆ, ಇದು ನಿಮ್ಮಿಷ್ಟ ತಗೊಳ್ಳೋದು. ಸ್ಟೆರಾಯ್ಡ್ ಒಂದು ಆರ್ಗನ್ ಒಂದೊಂದು ಆರ್ಗನ್ ಎಲ್ಲದನ್ನ ಡಿಸ್ಫಂಕ್ಷನ್ ಆಗ್ತಾ ಇರ್ತೈತೆ. ಈಗ ಅವರು ಚೂರ್ಣ ಆಯುರ್ವೇದಿಕ್ದೇನೋ ಪೇನ್ ಕಿಲ್ಲರ್ ತಗೊಳ್ತಾರಂತೆ, ಅಷ್ಟು ಬಿಟ್ಟರೆ ಏನೂ ತಗೊಳ್ಳೋದಿಲ್ಲ. ಆ್ಯಂಡ್ ನೌ ಶಿ ಈಸ್ ಎಂಜಾಯಿಂಗ್. ನಾನು ಹೇಳಿದೆ, ಈಗ ನೀವು 30-70 ಊಟಕ್ಕೆ ಕನ್ವರ್ಟ್ ಹಾಕ್ರಿ ಅಂತ. ಅಂದರೆ ಒಂದು ಹೊತ್ತು ಊಟ ತಿನ್ನಿರಿ, 70% ಇದು ತಿನ್ನಿರಿ, ಯಾವುದು ಅನ್ಕುಕ್ಡ್. ಈ ಅನ್ಕುಕ್ಡ್ ಡಯಟ್ ಈಗ ಇಂಪೋಸ್ ಮಾಡ್ತಾ ಇದ್ದೀನಿ. ಆಲ್ ಆಟೋಇಮ್ಯೂನ್ ಡಿಸಾರ್ಡರ್ಸ್, ಆಮೇಲೆ ಮೂಳೆಗಳ ನೋವು, ಆಮೇಲೆ ಈ ಮೊಣಕಾಲು ನೋವು, ನಡೆಯೋಕ್ಕಾಗದಿದ್ದವರಿಗೆ, ಈ ಮೂಳೆ ರೋಗಕ್ಕೆ ಅನ್ಕುಕ್ಡ್ ಡಯಟು ಫಾಸ್ಟಾಗಿ ಕೆಲಸ ಮಾಡುತ್ತೆ. ಈಗ ಅದನ್ನೇ ನಾನು ಇದು ಮಾಡ್ತಾ ಇದ್ದೀನಿ. ಈಗ ಇವ್ರದ್ದು ರುಮ್ಯಾಟಿಡ್ ಆರ್ಥೈಟಿಸ್ ಅಂತ ಡಯಾಗ್ನೈಸ್ ಮಾಡಿದಾಗ ಅದು ಆಟೋ ಇಮ್ಯೂನ್ ಡಿಸಾರ್ಡರ್ ಹಂಗಾಯಿತು. ಸೊ ಆಲ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ರುಮ್ಯಾಟಿಡ್ ಆರ್ಥೈಟಿಸ್ ಅಲ್ಲಿ ಏವಿನ್ ಅಂತ ಬರುತ್ತೆ, ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ. ನಮ್ಮ ಪೆಲ್ವಿಕ್ ಏರಿಯಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಆ ಪೆಲ್ವಿಕ್ ಬೋನ್ನ ಆಪರೇಷನ್ ಮಾಡ್ತಾರಂದ್ರೆ ಅವ್ರು ಕೆಲವು ಟೈಮ್ ಮಲಗಿದವ್ರು ಹೇಳೋಕ್ಕಾಗಲ್ಲ, ಅವರು ಅಂಥವ್ರಿಗೆಲ್ಲ ಮಾಡ್ತಾ ಇದ್ದೀನಿ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತೈತಿ, ಎಲ್ಲ ರೀತಿಯಿಂದ ಆಗ್ತಾ ಇದೆ. ಇದರಲ್ಲಿ ಆರ್ಥೋ ಕೇರು, ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರು, ಇಮ್ಯೂನ್ ಕೇರು ಬೆಳಗ್ಗೆ ಮತ್ತು ಸಂಜೆ ಕೊಡ್ತೀನಿ. ಆಮೇಲೆ ಎಡಿಮ್ಯಾಕ್ಸ್ ಪೌಡರ್ ಅಂತ ಬೆಳೆದಿದ್ದೀನಿ, ಅದು ಡೆವಲಪ್ ಮಾಡಿದ್ದು ಒಂಥರ ಡಯೂರಿಟಿಕ್ಗೆ. ಅದು ನೋಡಕ್ಕೆ ಹೋದರೆ ಸರ್ವರೋಗಕ್ಕೆ ಅಮೃತ ಅನ್ನಂಗೆ ಅದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಆಗ್ತೈತೆ. ಸರ್ವರೋಗ ಸಂಜೀವಿನಿ, ಸರ್ವರೋಗ ಸಂಜೀವಿನಿ ಟೈಪ್. ಸೊ ಆ ಪೌಡರ್ನ ಕೊಡ್ತೀನಿ. ಆಮೇಲೆ ಅನ್ಕುಕ್ಡ್ ಡಯಟ್ ಹೇಳ್ತೀನಿ. ಒಂದು ವೇಳೆ ಅವ್ರಿಗೆ ಕಷ್ಟ ಅನ್ಕುಕ್ಡ್ ಅಂದರೆ 30% ಕುಕ್ಡ್, 7% ಅನ್ಕುಕ್ಡ್. ಸೊ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರ್ತದೆ. ಲೀಲಾ ಅವ್ರದ್ದು ಮಾತು ಕೇಳಬೇಡಲ್ಲ, ಯಾವ ರೀತಿ ಹೇಳ್ತಾರಂತೆ. ಅದರೊಟ್ಟಿಗೆ ನಮಗೆ ಇವತ್ತು ಏನು ತೋರಿಸ್ತೀವಿ ಸರ್? ಎಸ್, ಇವತ್ತೇನೆಂದರೆ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಪಕ್ಕ ಆಗಬೇಕು ಅಂತಂದರೆ ಒಂದು ಸ್ಪೆಷಲ್ ಸ್ಮೂತಿ ಅದಕ್ಕೆ ತೋರಿಸ್ತೀನಿ. ಓಹ್, ಸ್ಪೆಷಲ್ ಸ್ಮೂತಿ ನೋಡ್ಬೇಡ ಸರ್. ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು. ಸೊ ಇದನ್ನು ನಾನು ಮೊಸರು ಸ್ಮೂತಿ ಅಂತ ಹೇಳ್ಬೋದು. ಇದುವರೆಗೂ ನಾನು ಮೊಸರದ್ದು ಸ್ಮೂತಿ ಮಾಡಿರಲಿಲ್ಲ. ಈ ಮೊಸರು ಸ್ಮೂತಿಯಲ್ಲಿ ಮೊಸರಿದೆ, ಆಮೇಲೆ ಉರಿದ ನೆಲಗಡಲೆ ಅಂದರೆ ಕಡಲೆ ಬೀಜ ಅಂತೀವಿ, ಆಮೇಲೆ ಉರಿದ ಕಡಲೆಕಾಳಿದೆ, ಆಮೇಲೆ ಡಿಫ್ರೆಂಟ್ ಡ್ರೈ ಫ್ರೂಟ್ಸ್ ಇದೆ. ಇದರಲ್ಲಿ ವೆರಿ ಯುನಿಕ್ ಪ್ರೋಟೀನ್ ಇದೆ. ಯಾವುದ್ರಲ್ಲಿ ಅಂದರೆ ಉರಿಗಡ್ಲೆಯಲ್ಲಿ, ಆಮೇಲೆ ಕಡಲೆ ಬೀಜದಲ್ಲಿ. ಇದು ಡಿಫ್ರೆಂಟ್ ಫ್ರಮ್ ದಿ ಡ್ರೈ ಫ್ರೂಟ್ಸ್. ಏನು ಇದ್ರದ್ದು 1 ಟೇಬಲ್ ಸ್ಪೂನು ಉರಿಗಡ್ಲೆ, 1 ಟೇಬಲ್ ಸ್ಪೂನು ಇದು ಕಡಲೆ ಬೀಜ ಹುರಿದಿರೋದು, ಆಮೇಲೆ ಒಂದು 3 ಆಲ್ಮಂಡು ಬಾದಾಮ್, ಮತ್ತು ಒಂದು 3 ಕ್ಯಾಶ್ಯೂ ನಟ್ಟು,
ಒಂದು ಎರಡು ಇದು ಖರ್ಜೂರ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಇದು ಮಾಡ್ದ. ಸೊ ದೆನ್ ಅದಾದ್ಮೇಲೆ ಕೋಲ್ಡ್ ಸೀಸನ್ ಇತ್ತು, ಈ ಕೋಲ್ಡ್ ಸೀಸನ್ ಸ್ವಲ್ಪ ಹಾಟ್ ವಾಟರ್ ಹಾಕಿ ಚೆನ್ನಾಯ್ತು ಅಂತಂದ್ರೆ ಸೊ ಆಟೋಮೆಟಿಕ್ಲಿ ಎಂಜಾಯ್ಮೆಂಟ್ ಮಾಡೋದಕ್ಕೆ ಚೆನ್ನಾಗಿರ್ತೈತೆ. ಸರ್ ಮಾಡೋದು ನೋಡ್ಬೋಣ ಸರ್. ಓಕೆ ಓಕೆ. ನೋಡಿ, ಇದು ಮೊಸರಿನ ಡ್ರೈ ಫ್ರೂಟ್ ಸ್ಮೂತಿ, ಅದ್ಭುತ, ಎಕ್ಸ್ಟ್ರಾರ್ಡಿನರಿ. ಇದು ಬೋನ್ಸ್ ಅಂಡ್ ಜಾಯಿಂಟ್ಸ್ಗೆ ಉಪಯೋಗ ಆಗುತ್ತೆ. ಪ್ಲಸ್ ಕ್ಯಾನ್ಸರ್ ಪೇಷಂಟ್ಸು ಅನ್ಕುಕ್ ಡಯಟಲ್ಲಿ ಇದನ್ನು ಯೂಸ್ ಮಾಡ್ಬೋದು. ನಿಮ್ಮ ಹೆಸರು ಹೇಳ್ರಿ? ರೀನಾ. ಲೀಲಾ. ಎಷ್ಟು ಏಜು? 44. ನಿಮಗೆ ಯಾವ ಊರು ನಿಮ್ಮದು? ಬೆಂಗಳೂರು. ಸೊ ಇವತ್ತು ಎಷ್ಟು ಡೇಟ್? ಇವತ್ತು 30th July 2025. ನೀವು ನಮ್ಮಲ್ಲಿ ಟ್ರೀಟ್ಮೆಂಟ್ ಯಾವನಿಂದ ತಗೊಳ್ತಾ ಇದ್ರಿ ರುಮೆಟೆಡ್ ಆರ್ಥೈಟಿಸ್ಗೆ? ಜನವರಿ. ಆಲ್ಮೋಸ್ಟ್ ಈಗ ಎಷ್ಟು 7 month ಆಯಿತು ಕಂಪ್ಲೀಟು. 6 month ಆಯಿತು. ಈಗ ಹೇಳ್ರಿ, ಬಿಫೋರ್ ಟ್ರೀಟ್ಮೆಂಟ್ ಹೆಂಗಿದ್ರಿ ಅದು ಸ್ಟೋರಿ ಹೇಳ್ರಿ. ಬಿಫೋರ್ ಟ್ರೀಟ್ಮೆಂಟ್ ನಾನು ತುಂಬಾನೇ ಪೇನ್ ಇತ್ತು ಡಾಕ್ಟ್ರೆ. ಇಲ್ಲೆಲ್ಲ ಮಾರ್ಕ್ಸ್ ತುಂಬಾ ಇತ್ತು ಮುಖದ ಮೇಲೆಲ್ಲ, ಕೈಯಲ್ಲೆಲ್ಲ ಇದ್ರ ಫೋಲ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಹೆಂಗೆ ಎಷ್ಟು ಫೋಲ್ಡ್ ಮಾಡ್ಬೋದಾಗಿತ್ತು ಅವಾಗ? ಸರ್ ಇಷ್ಟು ಮಾಡ್ತಿದ್ದೆ ಅಷ್ಟೇ, ಪೂರ್ತಿ ತರ ಫೋಲ್ಡ್ ಆಗ್ತಿರ್ಲಿಲ್ಲ. ನನ್ಗೆ ತುಂಬಾ ನೋವಾಗಿತ್ತು, ಪೇನ್ ಇತ್ತು, ಮಂಡಿ ನೋವಿದೆ, ತುಂಬಾ ಮಂಡಿ ನೋವಿದೆ, ಎಲ್ಲ ಜಾಯಿಂಟ್ಸ್ ನೋವಿತ್ತು ಡಾಕ್ಟರ್, ಎಲ್ಲ ಜಾಯಿಂಟ್ಸ್ ನೋವಿತ್ತು. ಈಗ ಜಾಯಿಂಟ್ಸ್ ಎಲ್ಲ ಪೇನ್ ಕಡಿಮೆ ಆಗಿದೆ. 6 month ಟ್ರೀಟ್ಮೆಂಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಚೆನ್ನಾಗಿದೆ? ಒಂದು 25% ಚೆನ್ನಾಗಿದೆ ಡಾಕ್ಟ್ರೆ. ಒಂದು 20 to 30% ಹೇಳ್ಬೋದು. ಅವ್ರ ಕೈ ಮೊದಲು ಈ ತರ ಸ್ಟ್ರೈಟ್ ಮಾಡಕ್ ಆಗ್ತಿರ್ಲಿಲ್ಲ ನೋಡಿ. ಈಗ ಸ್ಟ್ರೈಟ್ ಮಾಡಕ್ ಮೊದಲು ಅವ್ರ ಕೈ ನಿಂತ್ಕೊಂತ ಇತ್ತು. ಹೌದು, ಈ ತರ ಈಗ ನೋಡಿ, ನಿಂತ್ಕೊಂತಾ ಇತ್ತು. ಈಗ ನೋಡಿ ಪಾದನೂ ಅಷ್ಟೇ ಸರ್, ನಡೆಕ್ ಆಗ್ತಿಲ್ಲ, ತುಂಬಾ ಪೇನ್ ಇತ್ತು ಪಾದದಲ್ಲಿ. ಈಗ ಪಾದದಲ್ಲಿ ಅಷ್ಟೊಂದು ನೋವಿಲ್ಲ. ಈಗ ನೀವು ಔಷಧಿಗಳು ಏನ್ ಬಿಟ್ರಿ? ಅಲೋಪತಿಕ್ ಔಷಧಿಗಳು ಯಾವುದು ತಗೊಂತಾ ಇಲ್ಲ Excellent. ಡಾಕ್ಟರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.